ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ರಮೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಹೋಗ್ತಾಯಿದ್ವಿ ಬೆಟ್ಟದ ರಸಮ್ಮ ಜಾತ್ರೆಗೆ. ಬೆಟ್ಟದ ರಸಮ್ಮ ಉತ್ಸವ ಇದೆ, ಹಬ್ಬ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ. ನಾನು, ನನ್ನ ಹಸ್ಬೆಂಡು, ನಮ್ಮ ಲಡ್ಡು ಹಾಗೆ ನಮ್ಮ ಬೈರು 4 ಜನನೂ ಹೋಗ್ತಾಯಿದ್ವಿ. ಇದು ಬಂದು ಹೊಸ ರೋಡ್ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ, ಅಂದರೆ ನಾವು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋದಾಗ ಮದುವೆಯಾಗಿ ಹೊಸದ್ರಲ್ಲಿ ಹೋಗಿದ್ವಿ. ಆಗ ರೋಡೇ ಮಾಡಿರಲಿಲ್ಲ, ಎಲ್ಲೆಲ್ಲೋ ನುಕ್ಕೊಂಡು ಹೇಗೆ ಮೆಟ್ಲು ಕೂಡ ಮಾಡಿದ್ದಾರೆ. ಈಸಿಯಾಗಿ ಅರ್ಧಂಬರ್ಧ ಆರಾಮಾಗಿ ಹೋಗಿದ್ದೀವಿ. ಇನ್ನೂ ಸ್ವಲ್ಪ ಹಂಗೆ ನಡ್ಕೊಂಡು ಹೋಗ್ಬೇಕು. ರೋಡ್ ಕೂಡ ಮಾಡಿದ್ದಾರೆ. ಹಾಗೆ ಅಲ್ಲಿ ಬೆಟ್ಟಮ್ಮ ದೇವಸ್ಥಾನ ಅಂತ, ಬೆಟ್ಟದ ಮೇಲಿದೆ ದೇವಸ್ಥಾನ, ಅದು ನೋಡ್ತಾ ಇರಿ. ಅಲ್ಲಿ ಬಂದು ಮೆಟ್ಟಲ್ಗಳನ್ನ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ತೋರಿಸ್ತೀವಿ ನೋಡಿ ನಿಮಗೆ. 2 ಎಕ್ಸ್ಟ್ರಾ ತಗೊಂಡು ಹೋಗ್ತಾ ಇದ್ದೀವಿ. ಮದುವೆಯಾಗಿ ಹೊಸದ್ರಲ್ಲಿ ಬಂದಿದ್ದು ನಾವು ಇಲ್ಲಿಗೆ. ಆ ಸರಿ ಬಂದಾಗ ಯಾವ ಕಡೆ ರೋಡಲ್ಲಿ ಹೋಗಿ ಹೆಂಗೆಂಗೋ ಬಂದು ಗೊತ್ತಾಗಿದೆ. ನಡ್ಕೊಂಡು ಬಂದಿದ್ವಿ ಸ್ವಲ್ಪ ದೂರದಿಂದ. ಈಗ ತುಂಬ ಜನ ಬಂದಿದ್ದಾರೆ ನೋಡಿ. ಗೈಸ್, ಬೆಟ್ಟ ತೋರಿಸ್ತೀನಿ ನೋಡಿ. ಪಾನಕ, ಮಜ್ಜಿಗೆ, ಊಟ ಎಲ್ಲ ಕೊಡ್ತಾ ಇರ್ತಾರೆ. ಅವಮ್ಮ ಅಲ್ಲೇ ಬಂದು ಹೋಯ್ತಿದ್ದಾರಲ್ರಿ. ಯಾರು ಹೇಳಿ? ಅವಮ್ಮ ಬಲ್ಲ. ಅವಮ್ಮ ಇವರು ಇನ್ಶೂರೆನ್ಸ್ ಮಾಡ್ತಾರಲ್ಲ, ಅವಣ್ಣ ಹೆಸರು ಬೊಮ್ಮ. ಅಲ್ಲಿ ನಡ್ಕೊಂಡು ಹೋಗೋರೆಲ್ಲ ನೋಡಿ ಅಲ್ಲಿಂದ ಬರ್ತಾಯಿದ್ದಾರೆ. ನೀರು ಏನೋ ತೊಗೊಂಡು ಬರ್ತಾಯಿದ್ದಾರೆ ತಲೆ ಮೇಲೆ. ನೀರಲ್ಲ, ಸಾರಿ, ತಂಬಿಟ್ಟು ಮಾಡ್ಕೊಂಡು ತೊಗೊಂಬರೋರು ಬರ್ತಾರೆ ನೋಡಿ. ನಡ್ಕೊಂಡು ಹೋಗೋರೆಲ್ಲ ಇಲ್ಲಿಂದ ಬರ್ತಾರೆ. ಮಾಮೂಲಿ ಬೈಕಲ್ಲಿ ಬರೋರು, ಕಾರಲ್ಲಿ ಬರೋರೆಲ್ಲ ಈ ರೋಡು ಮತ್ತು ಆ ಕಡೆಗೆ ಒಂದು ರೋಡ್ ಇದೆ ನೋಡಿ, ಅಲ್ಲಿಂದ ಬರ್ತಾರೆ ನೋಡಿ. ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಬೆಟ್ಟ ನೋಡಿ. ಅಲ್ಲಿರೋದು ದೇವರು, ಇಲ್ಲಿರೋದು ದೇವರು. ಈಗ ಹೋಗ್ಬೇಕು, ಹತ್ತಬೇಕು. ಮೆಟ್ಲು ಮಾಡಿರಲಿಲ್ಲ ನಾವು ಬಂದಾಗ, ಈಗ ಮೆಟ್ಲು ಕೂಡ ಮಾಡಿದ್ದಾರೆ. ನಾವು ಬಂದಾಗ ಮೆಟ್ಲು ಕೂಡ ಮಾಡಿರಲಿಲ್ಲ 4 ವರ್ಷದ ಹಿಂದೆ. ಈಗ ಮೆಟ್ಲು ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಇಂಪ್ರೂವ್ ಮಾಡ್ತಾಯಿದ್ದಾರೆ, ಪರವಾಗಿಲ್ಲ. ಈ ಚೋಟು ಸಾಹೇಬ್ರನ್ನ ಎತ್ಕೊಂಡು ಹೋಗ್ಬೇಕೀಗ, ಹತ್ತಬೇಕು ಬೆಟ್ಟನ. ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದಾರಂತ. ಹೋಗೋರು ಬೆಳಗ್ಗೆನೇ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಹೋಗ್ಬಿಟ್ಟು ಇಷ್ಟೊತ್ತಿಗಾಲೇ ಮನೇಲಿ ಇರ್ತಾರೆ. ಮನೆಗೆ ಹೋಗಿ ನಾನ್ ವೆಜ್ ಏನೋ ಮಾಡ್ತಾರೆ ಅನ್ಸುತ್ತೆ ಇವತ್ತು ಊರುಗಳಲ್ಲಿ. ಇಲ್ಲಿ ಅಕ್ಕಪಕ್ಕ ಊರು ಇದೆಯಲ್ಲ, ಅಲ್ಲೆಲ್ಲ ನಾನ್ ವೆಜ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಏನು ನಾನ್ ವೆಜ್ ಎಲ್ಲ ಏನಿಲ್ಲ. ಬರೋದು, ದರ್ಶನ ಮಾಡ್ಕೊಳ್ಳೋದು, ಇಲ್ಲಿ ಕೂಡ ಪ್ರಸಾದ ಅಂತ ತಿನ್ಕೊಂಡು ಮನೆಗೆ ಹೋಗೋದು. ಹಾಂ, ಬಾ ಪಾಪು, ಬೆಟ್ಟ ಹತ್ಬೇಕು, ನಡಿಬೇಕು ನೀನು. ನನ್ನ ಮಗ ಎತ್ಕೊಂತೈತಿ ಈಗಲೇ. ಅಲ್ಲಿ ನೋಡು ಹೆಂಗಿದೆ. ಇಲ್ಲಿ ನೀನು ಆಟ ಮಾಡಿದ್ರೆ ಇಲ್ಲೇ ಬಿಟ್ಟು ಹೋಗೋದು. ನಿನ್ನ ಚಪ್ಪಲಿ ಎಲ್ಲಪ್ಪ ಬಿಡೋದು. ನೀರು ಬಾಟ್ಲು ಇಲ್ಲೇ ಕೊಡ್ತಾರಲ್ಲ. ಊಟನೂ ಕೊಡ್ತಾರೆ ಗಾಯ್ಸ್. ಇಲ್ಲಿ ಊಟ ಕೊಡ್ತಾರೆ, ನೀರು ಬಾಟ್ಲು ಕೊಡ್ತಾರೆ, ಮಜ್ಜಿಗೆ. ನಾವು ವೆಯ್ಟ್ ಮಾಡಿ ನೋಡ್ಬಿಟ್ಟು ಹೋಗಿದ್ದಲ್ವೇನ್ರಿ. ಚಪ್ಪಲಿ ಬಿಡೋಕ್ಕೆ ಬೇಜಾರು ಅಂದರೆ ಯಾರು ಹಾಕೊಂಡು ಹೋಗ್ಬಿಡ್ತಾರೆ ಅಂತ. ಬಿಡಮ್ಮ. ಇಲ್ಲಿ ಬಂದು ಪೂಜೆ ಮಾಡಿ ಏನು ಮಾಡ್ತಾರೆ ಹೇಳಿ? ಕಡೆ ಇದ್ದು ನಾವು ಕೂತಿದ್ದು ಇಲ್ಲಿ ಬೇಸಿಗೆ ಮುಡಿ ಕೂಡಕ್ಕೆ ಕೂತಿಲ್ಲ. ಹಾಂ, ಹೌದು. ಕೊಡಪ್ಪ, ಕೈ ಕೊಡಪ್ಪ. ಈ ಕಡ್ಡಿ ಕರ್ಪೂರನೂ ಅದೇನೋ ಇತ್ತ ಕಡೆ. ಮೆಟ್ಲ ಮೇಲೆ ಹೋಗೋಣ ಬನ್ರಿ.
ಹಾಂ ಮೆಟ್ಲ ಕತ್ತೀವಿ ಅಲ್ಲಿ ಹಣ್ಣು ಕಟ್ಟಕೊಂಡು ಹಳೆ ರೋಡ್ ಅವ್ವ ಇಷ್ಟಕ್ಕೆ ಆಗೋಯ್ತಲ್ಲಪ್ಪ ನಿಧಾನ ಕತ್ತು ನನ್ನ ಮಗನೇ ಎತ್ತುತ್ತಾ ಅದೇ ಬೆಟ್ಟ ಹತ್ತುತ್ತಾ ಇದೀವಿ ಗೈಸ್. ಜಾಸ್ತಿ ದೂರ ಏನಿಲ್ಲ ಅಯ್ಯಪ್ಪ, ಆದರೂ ಇಷ್ಟಕ್ಕೆ ಕಾಲು ಒಂಥರ ಆಗ್ತಾ ಇದೆ. ಹಾಂ ಅಯ್ಯಪ್ಪ, ಮೆಟ್ಲು ಹತ್ತಿದ್ರೆ ಏನು ಅನಿಸ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲ ಹತ್ಕೊಂಬಂದ್ಬಿಟ್ವಿ. ಕಡ್ಡಿ ಕರ್ಪೂರ ಕಾಯಿ ತಗೋತಾ ಇದ್ದಾರಲ್ಲಿ. ಕಡ್ಡಿ ಕರ್ಪೂರ ಹಚ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದು. ಏನೇಮ ಅಪ್ಪ ಬರಲಿ. ಅಲ್ಲಿ ತಗೋತಾ ಇದ್ದೀವಿ. ಬಾ, ಮೆಟ್ಲು ನೋಡಿ ಎಷ್ಟು ಚೆನ್ನಾಗಿ ಮಾಡೋರಂತ. ಹೈಟ್ ಮಾಡಲಿಲ್ಲ, ಜಾಸ್ತಿ ಹೈಟ್ ಮಾಡಿದ್ರೆ ಹತ್ತಕ್ಕಾಗಲ್ಲ ಅಲ್ವಾ? ಅದು ಹಿಂಗಾಯ್ತು ಸ್ಟೋಪ್ ಅದೇ. ಏನ್ ಬರ್ಲಿ ನಮಗ ದಾರಿ ಬರ್ತಾ ಅವನ್ನ ಅಲ್ಲಿ ಕುತ್ಕೊಂಡ್ಬಿಡೋದು ಚಕಲ್ ಬೇಕಾರೆ ಹಾಕೊಂಡು ಬಿಡಕ್ ಹೋಯ್ತಿಲ್ಲ ಇವರು. ಅಯ್ಯೋ ಶಿವ, ನಿಪ್ಪುಟ್ನಲ್ಲಿ ಹತ್ತಿದೆ ನೀನು. ಹಾಂ ಏಯ್ ಬಾರೋ ಅಪ್ಪ, ಇವನ್ ಕೈಲಿತ್ತಲ್ಲ ಇಲ್ಲ ಹಿಡ್ದವನೆ ನೋಡ್ರಿ. ಏಯ್ ಬಾವ ರೆಡಿ. ಪಾಪು ಪಾಪು ಒಂದು ನಿಮಿಷ ಇರಬೇಕು. ನಿತ್ಕೊ ನಿತ್ಕೊ, ಕೊಡಿರಿ ಪಾಪನ್ ಕೊಡಿ ನನ್ನ ಕೈಲಿ. ಬೋಯ್ಲಿ ಹಿಡ್ಕೆ ಹೊಡ್ಬಿಡು ಅದನ್ನ. ಗಾಯ್ಸ್ ಸುಸ್ತಾಗೋಯ್ತು ನನಗಂತೂ. ನನ್ನ ಮಗ ಇಲ್ಲಿ ಬಂದು ಹೋಯ್ತು ಅವನು. ಹಾಂ ಅವನು ಚೋಯ್ತಾನೆ ಹೊಟ್ಟೋದನ್ನು ಮುಂದಕ್ಕೆ. ಓ ರಾಮ, ಏನು ಕೆಳಗಡೆ ನುಕ್ಕೊಂಡು. ಹಾಂ ಹಾಂ ಹೋ 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 ಏ ಅಲ್ಲ, ಅಷ್ಟು ಜನ ಇದ್ರಲ್ಲೂ ಕೈಯಲ್ಲಿ ಹಿಡ್ದವನಲ್ಲ ಹೇಳಿ. ಗನ್ಗಡಿ ಮಾಮಿ ಮಾಡ್ಬಿಟ್ಟು ಹೋಗೋಣ ನಡಿ. ಈಗ ಒಳಗೆ ಹೋಗೋದಿರೋದೀಗ. ಗೈಸ್ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ಏನು ಸಕ್ಕತ್ತಾಗಿದೆ ಅಂತಂದ್ರೆ ಇಲ್ಲಿಂದ ನೋಡೋದಕ್ಕೆ ತೋರಿಸ್ತೀನಿ ರೀ. ಎಳಿಬಾರ್ದು ಮಗನೆ. ಹಾಂ, ಆ ರೋಡಲ್ಲಿ ಅಲ್ವಾ ನೋಡಿ ಗೈಸ್. ವಾ, ಇಟ್ಕೊಳ್ಳಿ. ಹಾಂ, ಹೋದ್ ಸರಿ ನಾವು ಆ ರೋಡಿಂದ ಬಂದಿದ್ದು, ಈ ರೋಡಿಂದ. ಬನ್ನಿ ದೇವ್ರ ದರ್ಶನ ಮಾಡ್ಕೊಬರೋಣ. ದೇವ್ರ ದರ್ಶನ ಮಾಡ್ಕೊಬಂದು ಸಿಗ್ತೀನಿ. ಯಾಕಂತಂದ್ರೆ ಅಲ್ಲಿ ಫುಲ್ ರಶ್ ಇದೆ, ನೋಡ್ತಾ ಇರ್ಬೋದು ನೀವು. ಒಳಗಡೆ ಹೋಗೋಕ್ಕಾಗಲ್ಲ. ಒಳಗಡೆ ಅಂದರೆ ಅದು ಬಂಡೆ ಕೆಳಗಡೆನೇ ಇರೋದು. ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಪಾಪು ಅದೇ
ಗೈಸ್ ನೋಡಿ ಒಳಗೋದಾಗ ಹೆಂಗಿದೆ, ಈಗ ಹೆಂಗ್ ಬಂದಿದ್ದೀವಿ. ಅಯ್ಯೋ ರಾಮ, ಕ್ಲಿಪ್ ಎಲ್ಲ ಬಿದ್ದೋಯ್ತು, ಮುರಿದೋಯ್ತು ಕ್ಲಿಪ್. ಇರೋ ಒಂದು ನಿಮಿಷ. ಏನು ಜಾದವ್ ಆಂಟಿ ಅಲ್ಲೇ ನಿಂತ್ಕೊಂಡು ಏನು ಗಂಧಗಾಡಿ ಕರ್ಪೂರ ಹಚ್ಚಿದ್ದು ಬೊಕ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ನಂದು ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಹಾಂ, ಹಂಗೂ ಹಿಂಗೂ ತಾಯಿ ದರ್ಶನ ಆಯಿತು. ಹೋಗ್ತಾ ಇದ್ದೀವಿ ಇವಾಗ ಕೆಳಗಡೆಗೆ. ಶಿವ ಮುತ್ತೈಸ್ಥಾನ ಕೊಟ್ಟು ಮಲೆ ಮಹದೇಶ್ವರ. ಟೋಪಿ ತೆಗೆ. ಜ್ಯೂಸ್ ಕುಡಿ. ಗೈಸ್ ನಾಷ್ಟ ಎಲ್ಲ ಆಯಿತು, ಕೂತಿದ್ದೀವಿ ಇವಾಗ. ನೋಡಿ ನಮ್ಮೂರವರೆಲ್ಲ, ಇವರು ನಮ್ಮತ್ತೆ ಮೊಮ್ಮಗಳು, ನನ್ನ ಮಗ ಎಲ್ಲ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮೂರವ್ರೆ. ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರಲ್ಲಿ, ತೋರಿಸ್ತೀನಿ ನೋಡಿ. ಅಲ್ಲಿ ದೇವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮೇಲಕ್ಕೆ ಹೊತ್ಕೊಂಡು ಹೋಗ್ತಾರೆ. ಪ್ಯಾಕೆಟ್ ತಿನ್ಕ ಕೂತಿರ್ತಾನೆ ಬೇಕಾರೆ. ಎಲ್ಲ ಬೀಜ ತೆಗಿತೀನಿ, ಎಲ್ಲ ಬೀಜ ಬೀಜ ಹೆಂಗೆ ಫುಲ್ ಜೂಮ್ ಹಾಕ್ಬೇಡಿ. ಇಲ್ಲ ಪಾಪ ದರ್ಶನ ಎಲ್ಲ ಮಾಡಿಕೊಂಡು ಕೆಳಗಡೆ ಬಂದು ಒಂದು ಮರದ ಕೆಳಗಡೆ ಕುತ್ಕೊಂಡ್ಬಿಟ್ವಿ. ಯಾಕಂದರೆ ಫುಲ್ ಬಿಸಿಲು. ನೋಡ್ತಾ ಇರ್ಬೋದು, ಆಗಲೇ ಬಂದಾಗ ಜನನೇ ಇರಲಿಲ್ಲ ಆ ಬೆಟ್ಟದ ಮೇಲೆ. ಈಗ ಬೆಟ್ಟ ಫುಲ್ ತುಂಬೋಗಿದೆ, ಅಷ್ಟು ಜನ ಇದ್ದಾರೆ. ಇದಕ್ಕಿಂತ ಇನ್ನೂ ಡಬಲ್ ಜನ ಇದ್ದರು. ಬಟ್ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿ ಬಂದು ಪೂಜೆನೇ ಮಾಡ್ತಾಯಿದ್ದಾರೆ. ದೇವ್ರನ್ನ ಎತ್ಕೊಂಡು ಹೋಗ್ತಾರೆ ಇಲ್ಲಿಂದ ಮೇಲೆಗೆ. ಅಲ್ಲಿ ತಾಯಿ ಇದ್ದಾರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲ ಪೂಜೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ನಾವು ಇಲ್ಲಿ ಕುತ್ಕೊಂಡು ಕಲ್ಲಂಗಡಿ ಹಣ್ಣು, ಪಾನಕ, ಮಜ್ಜಿಗೆ ಎಲ್ಲ ಕುಡ್ಕೊಂಡು ಆರಾಮಾಗಿ ಇದು ಮಾಡ್ತಾಯಿದ್ವಿ. ಲಡ್ಡುಗೆ ಬೇರೆ ನಿದ್ದೆ ಬಂದುಬಿಟ್ಟಿತ್ತು, ತುಂಬ ಅಂದರೆ ತುಂಬ ಅಳ್ತಾ ಇದ್ದ. ಅವನು ಹಾಗೆ ಮಲಗಿಸ್ಕೊಂಡು ಇದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ನೋಡಪ್ಪ ಎಷ್ಟು ಜನ ಅವರೇ. ಆಯಿತು ಆಯಿತು. ಇಲ್ಲಿ ನೋಡಿರಿ, ನಿದ್ದೆ ಬಂದ್ಬಿಟ್ಟಿದೆ, ಅಳ್ತಾನೆ. ಅಲ್ಲಿ ಸುಮ್ಮನೆ ಹೂವು ಎದ್ಗಿಲ್ದಾಕ್ಬಿಟ್ಟಿಯ. ಕುರುತಳಿ ಹೆಂಗೆ ಸಿ ನೋಡ್ತಾ ಇರ್ಬೋದು, ದೇವ್ರನ್ನ ಆಲ್ರೆಡಿ ಫುಲ್ ಟಾಪಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತೊಗೊಂಡೋಗ್ತಿದ್ದಾರೆ ನೋಡಿ, ಅದೇ ದೇವರು. ಈಗ ನೋಡ್ಕೊಳ್ಳಿ, ಒಬ್ಬೊಬ್ಬರು ಹೆಂಗೆ ಖಾಲಿ ಆಗ್ತಾರೆ ಅಂದರೆ ಜನ ಎಷ್ಟು ಬೇಗ ಖಾಲಿ ಆಗ್ತಾರೆ ಅಂತಂದರೆ, ಮೇಲ್ಗಡೆ ತೊಗೊಂಡೋಗಿದ ತಕ್ಷಣ ಖಾಲಿ ಆಗಿಬಿಡ್ತಾರೆ. ಅದಕ್ಕೆ ಬಾಳೆಹಣ್ಣು ಅದೇನೋ ಹೇಳ್ತಾರೆ, ಗೊತ್ತಿಲ್ಲ ಹೆಸರು, ಬಾಳೆಹಣ್ಣ ಎಸಿತೀವಲ್ಲ, ತೇರುಗಳಿಗೆಲ್ಲ ಎಸಿತೀವಲ್ಲ, ಆ ಥರ ದೇವ್ರಿಗೂ ಎಸಿತಾರೆ. ನಮ್ಮ ಬೇಡಿಕೆ ಏನಾದರೂ ಇದ್ದರೆ ಬೇಡ್ಕೊಂಡು ಅದನ್ನು ಎಸಿತಾರೆ, ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಆಮೇಲೆ ಹೋದ್ವಿ. ಯಾಕಂತಂದರೆ ಈ ಜನಗಳ ಮಧ್ಯದಲ್ಲಿ ಬೈಕ್ನ ತೊಳ್ಕೊಂಡು ಓಡಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಲೇಟಾಗೆ ಹೋದ್ವಿ ಅಲ್ಲೇ ಕೂತ್ಕೊಂಡು.
ಎಸ್ ಗೈಸ್, ನೋಡಿದ್ರಲ್ಲ ಹೇಗೆ ಬೆಟ್ಟದರಸಮ್ಮನ ಉತ್ಸವ ಆಯಿತು ಅಂತ ಹೇಳಿಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.